ಮುಗಿತಿಲ್ಲ ನಟ ಯಶ್ ತಾಯಿ ಸೈಟಿನ ಜಟಾಪಟಿ. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲೇರಿದ್ದಾರೆ ಯಶ್ ತಾಯಿ. ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಪುಷ್ಪ ದಾಖಲೆಯನ್ನ ಸಲ್ಲಿಸಿದ್ದಾರೆ. ದಿನದಿಂದ ದಿನಕ್ಕೆ ಈ ಸೈಟಿನ ಜಟಾಪಟಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಹಾಸನದಲ್ಲಿ ತಮ್ಮ ಮನೆಯ ಪಕ್ಕದಲ್ಲಿರುವಂತಹ ಸೈಟ್ ನನ್ನದು ಅಂತ ಪುಷ್ಪ ಅವರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ದೇವರಾಜ್ ಅವರು ಅದು ನನ್ನ ಸೈಟ್ ಅಂತ ಹೇಳಿ ಇಬ್ಬರ ಮಧ್ಯೆ ಜಟಾಪಟಿ ನಡೀತಾ ಇದೆ. ಸರ್ಕಾರಿ ದಾಖಲೆಯನ್ನೇ ನಕಲಿ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಪಿಡಿಒ ನಟರಾಜ್ರಿಂದ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿಸಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಡಿಸಿ ಕಚೇರಿಗೆ ದೂರನ್ನ ಸಲ್ಲಿಸಿದ್ದಾರೆ ಯಶ್ ತಾಯಿ ಪುಷ್ಪ. ಯಶ್ ತಾಯಿ ಅಂತ ನಾನು ಏನೇ ಮಾಡಿದ್ರೂ ತಪ್ಪು ಅಂತಾರೆ. ಪಿಡಿಒ ನಟರಾಜ್ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದೆ, ಇದಕ್ಕೆ ಕಾರಣ. ಡಿಸಿ ಕಚೇರಿಗೆ ದೂರನ್ನ ಸಲ್ಲಿಸಿದ ಬಳಿಕ ಯಶ್ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಗಮನಕ್ಕೆ ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟ ದಿನ ನಾನು ಅದನ್ನ ಸುಮ್ಮನೆ ಏನಕ್ಕೆ ಟಿವಿಲೆಲ್ಲ ತೋರಿಸೋದು, ಕೋರ್ಟಲ್ಲಿ ಇದೆ ಅಂತ ನಾನು ಇದ್ದೆ. ಅದು ತುಂಬಾ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜು ಕರೆಕ್ಟಾಗಿ ಕೊಡಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ. ಯಾಕೆಂದ್ರೆ ಇಷ್ಟು ದಿವಸ ಬರೀ ಪೊಲೀಸ್ ಸ್ಟೇಷನ್ ಇದು ಒಳಗಡೆ ಇತ್ತು. ನೆನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮಗೆ ದಾಖಲೆ ಒದಗಿಸಿದ್ದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸರ್ಗೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜು ಅವರು ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದ್ರೆ ಅವನ ದೇವರಾಜು ಭಾವ, ಅವನು ನಟರಾಜು ಪಿಡಿ. ಅವನೆಲ್ಲ ಯಾವ್ದೋ ಬೇರೆ ಊರಿಗಿದ್ದಾನಂತೆ, ಹಿಂದೆ ಇಲ್ಲಿ ಇದ್ನಂತೆ ಆ ಏರಿಯಾದಲ್ಲಿ. ಅವ್ನ್ ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳಿದೆ. ಅವನ್ನ ಇಂಟರ್ವ್ಯೂ ಮಾಡ್ಬೇಡಿ, ಅವ್ನ ಹಂಗೆ ಬಿಡಿ, ನಮ್ಮನ್ ಬನ್ನಿ ಕೇಳಕ್ಕೆ. 40 ವರ್ಷದ ಹಿಂದೆ ಪೇಪರ್ ಇದು ಗಲಾಟೆ ಆಗ್ತಿರೋದು. ಅವ್ನು 4 ವರ್ಷದಲ್ಲಿ ಮಾಡೋಗಿದೆ. ನನಗೆ ಯಾರು ಮಾಡ್ಕೊಟ್ರು, ಆಯಪ್ಪನೇ ಅವ್ರಿಗೂ ಮಾಡಿದ್ದಾರೆ. ಫೇಕ್ ಮಾಡಿರೋದೇ ಆಯಪ್ಪ ಅಂತ ನನಗೆ ಮಾಹಿತಿ ಇದೆ. ಖರ್ಚು ಕೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಫೋನ್ ಸಂಪರ್ಕದಲ್ಲಿ ಜಾನ ಇದ್ದಾರೆ. ಕೃಷ್ಣಮೂರ್ತಿ, ಈ ಸೈಟು ಜಮೀನು ವಿಚಾರಗಳು ಏನೇ ಇದ್ರೂ ಕೂಡ ಕೋರ್ಟ್ನಲ್ಲಿ ಇತ್ಯರ್ಥ ಆಗತ್ತೆ. ಸೊ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಇರಬೇಕಾದ್ರೆ ಈಗ ನಿನ್ನೆ ಪುಷ್ಪ ಅವರು ಮತ್ತೆ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಕ್ ಹೋಗ್ತಾರೆ, ಮತ್ತೆ ಗಲಾಟೆ ಆಗುತ್ತೆ. ಇವತ್ತು DC ಕಚೇರಿಗೆ ಬಂದು ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಈ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ರೆ ಇವ್ರ ಹತ್ರ ಏನ್ ದಾಖಲೆಗಳಿದೆಯಂತೆ, ಅದು ಡೂಪ್ಲಿಕೇಟ್ ಅಂತ ಹೇಳೋದಕ್ಕೆ ಏನಾದ್ರೂ ಸಾಕ್ಷಿಗಳಿದೆಯಂತ? ಚೈತ್ರ, ಖಂಡಿತವಾಗೂ ಯಶ್ ತಾಯಿ ಅವರು ಇದೇ ಆರೋಪ ಮಾಡ್ತಿರ್ತಕ್ಕಂಥದ್ದು. ಏನು ಆ ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಸುಮಾರು 2022ವರೆಗೂ ಕೂಡ ನಟರಾಜ್ ಎಂಬಂತವ್ರು PDO ಆಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಜಾಗಗಳ ಬಗ್ಗೆ ಮಾಹಿತಿ ಗೊತ್ತು. ಯಾರೇ ಈ ರೀತಿಯಾದಂತಹ ಅನಾಮಿಕರಿಗೆ ಸೇರಿದಂತಹ ಜಾಗಗಳನ್ನ ಅವರು ಗುರ್ತು ಮಾಡಿಕೊಂಡು ಬೇರೆಯವರಿಗೆ ಹೆಸರಿಗೆ ಖಾತೆ ಮಾಡೋದು ಮತ್ತೆ ಈ ರೀತಿ ವಂಚನೆ ಮಾಡೋದು ಅವರ ಕೆಲಸ ಆಗುತ್ತೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಯಶ್ ತಾಯಿ ಪುಷ್ಪರವರು DC ಕಚೇರಿ ಮತ್ತು SP ಆಫೀಸ್ಗೂ ಕೂಡ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ನನಗೆ ಏನು ದಾಖಲಾತಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ, ಅದು ರಿಜಿಸ್ಟರ್ ಖಾತೆ ಮೂಲಕವಾಗಿ ನಾನು ದಾಖಲಾತಿಗಳನ್ನ ಕಲ್ಪಿಸ್ಕೊಂಡಿದ್ದೀನಿ. ಮತ್ತೆ ನನ್ನ ಹತ್ರ ಒರಿಜಿನಲ್ ದಾಖಲಾತಿಗಳನ್ನ ಹೊಂದಿದ್ದೀನಿ. ಆದ್ರೆ ದೇವರಾಜ್ ಎಂಬಂತವರು GPA ಹೋಲ್ಡರ್ ಮೂಲಕವಾಗಿ ಇವಾಗ ಎಚ್ಚೆತ್ಕೊಂಡು ಅವರು ಬಂದಿರ್ತಕ್ಕಂಥದ್ದು 2020ವರೆಗೂ ಯಾವುದೇ ರೀತಿಯಾದ ತಕರಾರನ್ನ ಈ ಜಾಗದ ವಿಚಾರದಲ್ಲಿ ತೆಗೆದುಕೊಂಡು ಬಂದಿರಲಿಲ್ಲ. ಸುಮಾರು 1982ರಿಂದನೂ ಕೂಡ ನನಗೆ ನೀಡಿರ್ತಕ್ಕಂಥ ಶ್ರೀಮತಿ ಆಗಿರ್ಬೋದು, ಗಿರೀಶ್ ಅವರಾಗಿರ್ಬೋದು, ಇವರ ಹೆಸರಲ್ಲಿ ಜಾಗ ಇತ್ತು. ಅಲ್ಲಿವರೆಗೂ ಕೂಡ ದೇವರಾಜ್ ಯಾವುದೇ ಪ್ರಶ್ನೆಯನ್ನು ಕೂಡ ಮಾಡಿರಲಿಲ್ಲ. ಜಾಗದ ವಿಚಾರದಲ್ಲಿ ಯಾರು ಕೂಡ ಬಂದಿರಲಿಲ್ಲ. ಆದ್ರೆ ನಾವು ಸೆಲೆಬ್ರಿಟಿಗಳಿದ್ದೀವಿ, ಆ ಕಾರಣಕ್ಕೋಸ್ಕರವಾಗಿ ನಮ್ಮಿಂದ ಏನಾದ್ರು ಒಂದಿಷ್ಟು ಹಣವನ್ನ ವಸೂಲಿ ಮಾಡಬಹುದು ಎಂಬ ಉದ್ದೇಶವನ್ನ ಇಟ್ಕೊಂಡು ಇವಾಗ ದೇವರಾಜ್ ಅವರು ಸೃಷ್ಟಿಯಾಗಿದ್ದಾರೆ. ಇದ್ರ ಹಿಂದೆ ನಟರಾಜ್ ಅವರ ಕಾರಣ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಎಲ್ಲಿ ತಪ್ಪಾಗಿದೆ ಎಂಬಂತ ತಪ್ಪನ್ನ ಕಂಡು ಹಿಡಿದು ಅವ್ರ ವಿರುದ್ಧವಾಗಿ ಕ್ರಮವನ್ನು ವಹಿಸಬೇಕು ಅಂತ ಹಿನ್ನೆಲೆ ಇವತ್ತು DC ಕಚೇರಿಗೆ ಮತ್ತು SP ಕಚೇರಿಗೆ ಮನವಿಯನ್ನು ಸಲ್ಲಿಸಿದೆ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಸೈಟ್ ವಿಚಾರವಾಗಿ 1 ತಿಂಗಳಿಂದ ಜಟಾಪಟಿ ಮುಂದುವರಿತಾನೆ ಇದೆ. ನ್ಯಾಯಾಲಯದಲ್ಲಿ ಕೂಡ ಹಾಸನದ JMFC ನ್ಯಾಯಾಲಯದಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಮುಂದುವರೆದ್ರು ಕೂಡ ಯಶ್ ತಾಯಿ ಅವರು ಈ ವಿಚಾರವನ್ನ ಮತ್ತೊಂದು ಕಡೆಗೆ ಅಂದ್ರೆ DC ಆಫೀಸಿಗೆ ಮತ್ತು SP ಆಫೀಸಿಗೆ ಕಚೇರಿಗೆ ಮನವಿಯನ್ನು ಕೊಡುವ ಮುಖಾಂತರವಾಗಿ ಮತ್ತೊಂದು ಕಡೆಗೆ ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು. ಚೈತ್ರ, ಈಗ DC ಕಚೇರಿಗೆ ಆಗಮಿಸಿ ಪುಷ್ಪ ಅವರು ದೂರು ಕೊಟ್ಟಿದ್ದಾರಲ್ಲ, ಆ ದೂರಿನಲ್ಲಿ ಏನ್ ಉಲ್ಲೇಖ ಮಾಡಿದ್ದಾರೆ? ಅದು ಕೂಡ ಈಗ ಆರೋಪ ಮಾಡ್ತಾ ಇರೋದು ಈ GPA ಹೋಲ್ಡರ್ ದೇವರಾಜ್ ಇದಾರಲ್ಲ, ಅವರ ಸಂಬಂಧಿಕಾನೇ ಈ PDO ನಟರಾಜ್, ಹಾಗಾಗಿ ಆ ದಾಖಲೆಗಳನ್ನ ನಕಲಿ ಮಾಡಿದ್ದಾರೆ ಅಂತ ಹೇಳಿ. ಈ ವಿಚಾರ ಪುಷ್ಪ ಅವರಿಗೆ ಹೇಗೆ ಗೊತ್ತಾಯ್ತಂತೆ?
ಹೌದು, ಅವ್ರು ಈಗ ಪುಷ್ಪ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಪ್ರಕಾರವಾಗಿ ದೇವರಾಜ್ ಏನಂದ್ರೆ ಅವ್ರಿಗೂ ಮತ್ತು ಆ ಪ್ರದೇಶದಲ್ಲಿ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದಂತಹ ನಟರಾಜ್ ಇಬ್ಬರಿಗೂ ಕೂಡ ಸಂಬಂಧಿಕರಾಗಿದ್ದಾರೆ. ಅವರ ಸಂಬಂಧಿಕರಾಗಿರೋ ಕಾರಣಕ್ಕೋಸ್ಕರವಾಗಿ ದೇವರಾಜ್ ಅವರಿಗೆ ಈ ಮಾಹಿತಿಯನ್ನ, ಈ ಜಾಗದ ಮಾಹಿತಿಯನ್ನ ಅವರು ರವಾನೆ ಮಾಡಿ ಅವರು ಈ ರೀತಿಯಾದಂತ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ವಿರುದ್ಧವಾಗಿ ಹೋರಾಟಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಇದ್ರ ಹಿಂದೆ ನಟರಾಜ್ ಅವರ ಕೈವಾಡ ಇದೆ ಎಂಬಂತ ಆರೋಪವನ್ನ ಪುಷ್ಪರವರು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಹಿಂದೆ ಗ್ರಾಮ ಪಂಚಾಯತ್ ಆಡಳಿತವನ್ನು ನಡೆಸುವಂತ ಸಂದರ್ಭದಲ್ಲಿ ಅನೇಕ ಜಾಗಗಳಿಗೆ ಇದೇ ರೀತಿಯಾದಂತಹ ನಕಲಿ ದಾಖಲೆಗಳನ್ನ ನಟರಾಜ್ ಅವರು ಸೃಷ್ಟಿಸಿಕೊಟ್ಟಿದ್ದಾರೆ. ಆದ್ರಿಂದ ನಮ್ ಜಾಗಕ್ಕೂ ಕೂಡ ಅವರೇ ದಾಖಲೆಗಳನ್ನ ಸೃಷ್ಟಿಸಿಕೊಟ್ಟಿರ್ಬೋದು. ಇದರ ಸಂಪೂರ್ಣವಾದ ತನಿಖೆಯನ್ನ ಜಿಲ್ಲಾಡಳಿತ ಮಾಡಬೇಕು. ನನ್ನ ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವ ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಟ್ಟಿದ್ದಾರೆ ಅದನ್ನೆಲ್ಲರೂ ಕೂಡ ಸರಿಪಡಿಸ್ಕೊಡ್ಬೇಕು ಅನ್ನೋ ಮನವಿಯನ್ನ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರ್ತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮ ಡೀಟೇಲ್ಸ್ಗೆ.